ನೋಡ್ರಿ ಇವತ್ತು 5ನೇ ಕ್ಲಾಸ್ ಮ್ಯಾಥ್ಸ್ ಅಂದ್ರೆ ಗಣಿತ ತರಗತಿಯ 1ನೇ ಅಧ್ಯಾಯ. 1ನೇ ಅಧ್ಯಾಯ ಏನೈತೆ ಅಂದ್ರೆ 5 ಅಂಕಿಯ ಸಂಖ್ಯೆಗಳು ಅಂತೇಳಿ ಒಂದು ಅಧ್ಯಾಯ ಐತಲ್ಲ ನಿಮ್ಗೆ. ಅದರಲ್ಲಿ ಅಭ್ಯಾಸದಲ್ಲಿ ನೋಡ್ರಿ ಮೊದಲು ಏನೈತೆ ಅಂದ್ರೆ ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆ ಬಳಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತೇಳಿ. ಇಲ್ಲಿ ಕೊಟ್ಟಿರುವ ಸಂಖ್ಯೆ, ಇಲ್ಲಿ ಸಂಖ್ಯೆ ಕೊಟ್ಟಾರಲ್ಲ ಆ ಸಂಖ್ಯೆನ ಏನು ಮಾಡಬೇಕು, ಅಲ್ಪ ವಿರಾಮ ಚಿಹ್ನೆ. ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಏನಂದ್ರೆ 3 ಸಂಖ್ಯೆಗಳು, ಮೊದಲು ಬಿಡಿ 10 100 ಅಂತೇಳಿ 3 ಸಂಖ್ಯೆಗಳನ್ನು ಬಿಟ್ಟು ನಾವು ಏನು ಮಾಡ್ತೀವಿ ಅಂದ್ರೆ ಅಲ್ಪ ವಿರಾಮ ಚಿಹ್ನೆಯನ್ನು ಕೊಡ್ತೀವಿ. ಆ ರೀತಿಯಾಗಿ ನಾವು ಏನು ಮಾಡ್ಬೇಕಂದ್ರೆ ಸಂಖ್ಯೆಗಳಿಗೆ ಅಲ್ಪ ವಿರಾಮ ಚಿಹ್ನೆ ಕೊಟ್ಟು ಅವುಗಳನ್ನು ನಾವು ಹೆಂಗೆ ಓದ್ತೀವಲ್ಲ, ಆ ಸಂಖ್ಯೆಗಳನ್ನು ಓದ್ತೀವಲ್ಲ ಆ ರೀತಿಯಾಗಿ ನಾವು ಪದಗಳಲ್ಲಿ ಬರೆಯಿರಿ ಅಂತೇಳಿ. ಇಲ್ಲಿ ನೋಡ್ರಿ ಒಂದನೇದು ಏನೈತೆ ಅಂದ್ರೆ 32,894 ಅಂತೇಳಿ ಐತಿ. ಇದನ್ನ ಏನು ಮಾಡಬೇಕು, ಅಲ್ಪ ವಿರಾಮ ಚಿಹ್ನೆ ಕೊಡ್ಬೇಕು. ಎಷ್ಟು ಸಂಖ್ಯೆ ಬಿಟ್ಟು ಅಲ್ಪ ವಿರಾಮ ಚಿಹ್ನೆ ಕೊಡ್ತೀರಿ? 3. ನೋಡ್ರಿ 3 ಅಂದ್ರೆ ಬಿಡಿ 10 100 3 ಸಂಖ್ಯೆ ಅದುವ, ಅಲ್ಲೇನು ಮಾಡ್ಬೇಕಂದ್ರೆ ಅಲ್ಪ ವಿರಾಮ ಚಿಹ್ನೆಯನ್ನು ಕೊಡಬೇಕು. ಇದನ್ನೇನು ಮಾಡ್ಬೇಕು, ಮತ್ತು ಪದಗಳಲ್ಲಿ ಬರೆಯಿರಿ ಅಂತೇಳಿ. ಪದಗಳಲ್ಲಿ ನೋಡ್ರಿ ಇಲ್ಲಿ ಇದ್ದಂಗಣ ಇಲ್ಲೇನು ಮಾಡ್ತೀವಿ ಅಂದ್ರೆ ಬರಿತೀವಿ 32,894 ಗೊತ್ತಾಯ್ತಾ. ಇಲ್ಲಿ ನೋಡ್ರಿ ಮತ್ತು ಇದೆಷ್ಟೈತಿ, ಯಾರು ಓದ್ತೀರಿ? ಅಮೃತ ಓದು. 18,415 ಇಲ್ಲಿ ಪದಗಳಲ್ಲಿ ಬರ್ದೈತಿ. ಇದನ್ನ ಏನು ಮಾಡ್ಬೇಕಂದ್ರೆ ಅಲ್ಪ ವಿರಾಮ ಚಿಹ್ನೆ ಕೊಡ್ಬೇಕು. ಎಲ್ಲಿ ಅಲ್ಪ ವಿರಾಮ ಚಿಹ್ನೆ ಕೊಡ್ತಿ? ವೆರಿ ಗುಡ್. ಏನಂದ್ರೆ ಬಿಡಿ 10 100 ಅಂದ್ರೆ 3 ಸಂಖ್ಯೆಗಳನ್ನು ಬಿಟ್ಟ ನಾವು ಅಲ್ಪ ವಿರಾಮ ಚಿಹ್ನೆಯನ್ನು ಕೊಟ್ಟಿವಿ. ಇನ್ನು ನೆಕ್ಸ್ಟ್ ಇದೆಷ್ಟೈತಿ? ವಿನಾಯಕ್ ಓದು. 99,999 ಅಲ್ಪ ವಿರಾಮ ಚಿಹ್ನೆಯನ್ನು ಕೊಡ್ಬಾ. ಎಷ್ಟು ಸಂಖ್ಯೆ ಬಿಟ್ಟು ಅಲ್ಪ ವಿರಾಮ ಚಿಹ್ನೆ ಕೊಡಬೇಕು? 3. ವೆರಿ ಗುಡ್. ಸ್ವಲ್ಪ ಕೊಡ್ಬೇಕು ಅಲ್ಪ ವಿರಾಮ, ಆಮೇಲೆ ಮತ್ತು 9 ಆಗ್ತೈತೆ ಅದು. ಅದಕ್ಕಾಗಿ ಇದು ಶಶಿ ಓದು. 40,003 ಇಲ್ಲಿ ಬರ್ದೈತಿ. ಪದಗಳಲ್ಲಿ ಬರೆಯಿರಿ, ಅಲ್ಪ ವಿರಾಮ ಚಿಹ್ನೆ ಕೊಡ್ಬಾ. ಇಲ್ಲಿ ಮೇನ್ ಕ್ವಶನ್ ನಂಬರ್ ಏನಪ್ಪ ಅಂದ್ರೆ ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆ ಕೊಟ್ಟ ಪದಗಳಲ್ಲಿ ಬರೆಯಿರಿ ಮುಗಿತು. ಇನ್ನು ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರೆ ಸಂಖ್ಯಾ ರೂಪದಲ್ಲಿ ಬರೆಯಿರಿ. ಇಲ್ಲೇನು ಮಾಡಿದ್ರು, ಪದಗಳಲ್ಲಿ ಬರೆಯಿರಿ ಅಂತ ಹೇಳಿದ್ರು. ಸಂಖ್ಯಾ ರೂಪದಲ್ಲಿ ಇಲ್ಲೇನು ಮಾಡ್ಬೇಕಂದ್ರೆ ಸಂಖ್ಯಾ ರೂಪದಲ್ಲಿ ಬರಿಬೇಕು. ಅವರು ಪದಗಳಲ್ಲಿ ಕೊಟ್ಟಾರ, ನಾವೇನು ಮಾಡ್ಬೇಕಂದ್ರೆ ಸಂಖ್ಯಾ ರೂಪದಲ್ಲಿ ಬರಿಬೇಕು. ಇದು ಓದ್ಬೇಕು. ಮೊದಲು ಎಷ್ಟೈತಿ? 45,618 ಐತಿ. ಏನು ಓದ್ತಿರಲ್ಲ ಅದನ್ನು ಏನು ಮಾಡ್ಬೇಕಂದ್ರೆ ಸಂಖ್ಯೆ ಒಳಗೆ ಬರಿಬೇಕು. ನೋಡ್ರಿ ಎಷ್ಟೈತಿ? 45,618. ಇಲ್ಲೇನು ಮಾಡ್ಬೇಕಾ, 3 ಸಂಖ್ಯೆ ಬಿಟ್ಟ ಅಲ್ಪ ವಿರಾಮ ಚಿಹ್ನೆ ಕೊಡ್ಬೇಕು. ನೆಕ್ಸ್ಟ್ ಎಷ್ಟೈತಿ? 82,003 ಅಂತೇಳಿ. ಇದು ಬರಿತೀರಿ? ಯಾರು ಬರಿತೀರಿ? ಸಣ್ಣ ರಬಕವಿ. 82,003. ವೆರಿ ಗುಡ್. ಇಲ್ಲೇನಂದ್ರೆ ಸಂಖ್ಯಾ ರೂಪದಲ್ಲಿ ಬರೆಯಿರಿ, ಗೊತ್ತಾಯ್ತಾ. ಇನ್ನು ನೆಕ್ಸ್ಟ್ ಕ್ವಶನ್, ಮೇನ್ ಕ್ವಶನ್ ನಂಬರ್ ನೋಡ್ರಿ, ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಅಂತೇಳಿ. ಸ್ಥಾನ ಬೆಲೆ ಕೋಷ್ಟಕ ಹಾಕೋದು ನೀವು 4ನೇ ತರಗತಿ ಒಳಗೆ ಕಲ್ತೀರಿ, ಹೌದಾ. ಅದೇ ರೀತಿ ಒಳಗನ ಏನು ಮಾಡ್ಬೇಕಂದ್ರೆ ಇಲ್ಲಿ ಒಂದು ಬರ್ದಿನ ಎಷ್ಟೈತಿದು? 19,203 ಅಂತೇಳಿ. ಇವುಗಳನ್ನು ಸ್ಥಾನ ಬೆಲೆಯಲ್ಲಿ ನಾವು ಯಾವ ರೀತಿಯಾಗಿ ಬರಿಬೇಕಂದ್ರೆ ಇಲ್ಲಿ ನೋಡ್ರಿ, ಬಿಡಿ 10 100 1000 10,000 ಅಂತೇಳಿ ಸಂಖ್ಯೆ ಐತಿ. ಇದನ್ನ ನಾವು ವಿಸ್ತರಿಸಿ ಬರೀಬೇಕು, ಹೌದಾ. ಇಲ್ಲೇನಂದ್ರೆ ಒಂದು ಎಷ್ಟನೇ ಸ್ಥಾನ ಬೆಲೆ ಒಳಗೈತಿ? 10,000 ಅಂದ್ರೆ ನಾವು ಏನು ಮಾಡಿವಿ, 1 × 10,000. ಮತ್ತೇನು ಮಾಡ್ಬೇಕಂದ್ರೆ ಪ್ಲಸ್ ಚಿಹ್ನೆ, ಸಂಕಲನ ಚಿಹ್ನೆಯನ್ನು ಕೊಡಬೇಕು. ಆಮೇಲೆ ಎಷ್ಟೈತಿ ಸಂಖ್ಯೆ? 9 ಐತಿ. 9 × 1000 ಆಮೇಲೆ ಪ್ಲಸ್ 2 × 100 ಪ್ಲಸ್ 0 × 10 ಪ್ಲಸ್ 3 × 1. ಇಲ್ಲಿ ಬಿಡಿಯ ಸ್ಥಾನ ಬೆಲೆ ಏನಪ್ಪ ಅಂದ್ರೆ 1. 10ರದು 10, 100ರ ಸ್ಥಾನ ಬೆಲೆ 100, 1000ದ 1000, 10,000 ಸ್ಥಾನ ಬೆಲೆಯಲ್ಲಿ 1 ಐತಿ. ಈ ರೀತಿಯಾಗಿ ಬರ್ದೀವಿ. ಇದು ತಿಳಿತಾ? ನೀವು ಬರೀತೀರಿ, ನಾ ಬರ್ದು ಹೇಳಿ ಬರೀತೀರಿ?
ಯಾರು ಬರಿತೀರಿ? ಹಾಂ, ಸಿಂಚನ. ಮ್ಯಾಲ ಹೊಡಿತವೆ. ವೆರಿ ಗುಡ್. ಏನಂದ್ರೆ ಇಲ್ಲಿ ಅಲ್ಪ ವಿರಾಮ ಚಿಹ್ನೆ ಆಗ್ಬೇಕಾ? ಇಲ್ಲಿ ನೋಡ್ರಿ 7 10 ಎಲ್ಲ ಏನಂದ್ರೆ 77,777 ಐತಿ. ಎಲ್ಲ 7 ಇದಾವೆ. ಎಲ್ಲ ಸ್ಥಾನ ಬೆಲೆಗಳನ್ನು ಅಷ್ಟೇ ಚೇಂಜ್ ಮಾಡ್ಬೇಕು. 7 × 10,000 ಪ್ಲಸ್ 7 × 1000 ಪ್ಲಸ್ 7 × 100 ಪ್ಲಸ್ 7 × 10 ಪ್ಲಸ್ ಇಲ್ಲಿ ತಪ್ಪೈತಿ 7 × 1. ಈ ರೀತಿಯಾಗಿ ವಿಸ್ತರಿಸಿ ಬರೆಯುವುದು ಗೊತ್ತಾಯ್ತು. ಇನ್ನೂ ಒಂದೈತಿ ರೋಹನ್. ನಾಲ್ಕು. ಗುಡ್. ಇಲ್ಲೇನಪ್ಪ ಅಂದ್ರೆ ವಿಸ್ತರಿಸಿ ಬರೆಯುವುದು ಗೊತ್ತಾಯ್ತು. ಅಂದ್ರೆ ಅವುಗಳ ಸ್ಥಾನ ಬೆಲೆಗೆ ತಕ್ಕಂತೆ ಏನು ಮಾಡ್ಬೇಕಂದ್ರೆ ನಾವು ಸ್ಥಾನ ಬೆಲೆಗಳಿಗೆ ತಕ್ಕಂತೆ ಆ ಸಂಖ್ಯೆಗಳನ್ನು ಬರಿಬೇಕಾಗ್ತೈತಿ. ಇನ್ನು ಲಾಸ್ಟ್ ಒನ್, ಕೊಟ್ಟಿರುವ ಅಂಕಿ ಉಪಯೋಗಿಸಿ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆ. ಗರಿಷ್ಠ ಅಂದ್ರೆ ದೊಡ್ಡ ಸಂಖ್ಯೆ ಬರೆಯುವುದು, ಕನಿಷ್ಠ ಅಂದ್ರೆ ಚಿಕ್ಕ ಸಂಖ್ಯೆ ಬರೆಯುವುದು. ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆಗಳನ್ನು ಬರಿಬೇಕು. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಾರ, ಅಂಕಿಗಳನ್ನು ಕೊಟ್ಟಾರ, ಅವುಗಳನ್ನು ನಾವು ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನಾಗಿ ಬರಿಬೇಕು. ಇಲ್ಲ ಎಷ್ಟೈತಿ? 3 1 4 7 9 ಅಂತೇಳಿ ಬಿಡಿ ಬಿಡಿಯಾಗಿ ಅಂಕಿಗಳನ್ನು ಕೊಟ್ಟಾರ. ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಈ ಒಂದು ಅಂಕಿಗಳಲ್ಲಿ ಗರಿಷ್ಠ ಸಂಖ್ಯೆ ಮಾಡಬೇಕು. ಗರಿಷ್ಠ ಸಂಖ್ಯೆ ಅಂದ್ರೆ ನಾವೇನು ಮಾಡ್ಬೇಕಂದ್ರೆ ಆ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಬರ್ಕೋತ ಬರ್ಬೇಕು. ಅಂದ್ರೆ ಫಸ್ಟ್ ದೊಡ್ಡ ಸಂಖ್ಯೆ, ಆಮೇಲೆ ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಚಿಕ್ಕದು ಬರ್ಕೋತ ಬರಬೇಕು. ಇದೆಷ್ಟಾಯಿತು? 97,431 ಆಯ್ತು. ಇದೇನು ಗರಿಷ್ಠ ಸಂಖ್ಯೆ. ಇದರಲ್ಲಿನ ಕನಿಷ್ಠ ಸಂಖ್ಯೆ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರ್ಕೋತ ಹೋಗ್ಬೇಕಾಗತ್ತೆ ಸಂಖ್ಯೆಗಳನ್ನು. ನೋಡ್ರಿ 13,479 ಇದೇನು ಕನಿಷ್ಠ ಸಂಖ್ಯೆ. ಇದು ಗೊತ್ತಾಯ್ತು. ಇನ್ನೊಂದು ನೋಡ್ರಿ 8 1 6 2 5 ಇಲ್ಲಿ 5 ಅಂಕಿಗಳನ್ನು ಕೊಟ್ಟಾರ. ಇದು ಯಾರು ಹೇಳ್ತೀರಿ? ನಾ ಬರೀತನು. ಗರಿಷ್ಠ ಸಂಖ್ಯೆ ಹೇಳ್ಬೇಕು. ಸಹನ ಹೇಳ. ಹಾಂ, ಕನಿಷ್ಠ ಸಂಖ್ಯೆ. ಗುಡ್. ಇಲ್ಲೇನಂದ್ರೆ ಈ 5 ಅಂಕಿಗಳನ್ನ ಬಳಸ್ಕೊಂಡು ಏನಾಯ್ತಂದ್ರೆ 5 ಅಂಕಿಯ ಒಂದು ಸಂಖ್ಯೆ ಆಯ್ತು. ಎಷ್ಟು? 86,521. ಇನ್ನು ಕನಿಷ್ಠ ಸಂಖ್ಯೆ ಎಷ್ಟಾಗ್ತೈತಿ? 12,568. ಇನ್ನು ನೆಕ್ಸ್ಟ್ 7061 ಅಂತೇಳಿ ಐತಿ. ಇದನ್ನ ಯಾರು ಬರೀತೀರಿ? ಶಶಿ. ಒಂದು ಗುಡ್. ಇಲ್ಲಿ ನೋಡ್ರಿ 0 ಬಂದೈತಿ. ಆದ್ರೆ ಹೆಂಗೆ ಬರೀಬೇಕಪ್ಪ ಅಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆ ಬರೆದಿದ್ದು ಕರೆಕ್ಟ್ ಐತಿ. ಎಷ್ಟು? 76,310 ಅಂತೇಳಿ. ಕನಿಷ್ಠ ಸಂಖ್ಯೆ ಬರೀಬೇಕಂದ್ರೆ ನೀವೇನು ಮಾಡ್ತೀರಿ? ಕನಿಷ್ಠ ಸಂಖ್ಯೆ 0 ಏನಪ್ಪ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಅಂತೇಳಿ ನೀವು ಫಸ್ಟ್ 0 ಬರಿತೀರಿ. ಅದಕ್ಕೆ ಬೆಲೆ ಇಲ್ಲ ಅಂದ್ರೆ ಇಲ್ಲಿ 5 ಅಂಕಿಯ ಸಂಖ್ಯೆ ಬರಿಬೇಕಂತ ಹೇಳ್ಯಾರ ಅವ್ರು. ಫಸ್ಟ್ ಏನು ಮಾಡಬೇಕು? ಚಿಕ್ಕ ಸಂಖ್ಯೆ ಬರಿಬೇಕು.
ಇಲ್ಲಿ ಕೊಟ್ಟಂಥ ಅಂಕಿಗಳಲ್ಲಿ ಯಾವುದು ಚಿಕ್ಕ ಅಂಕಿ ಐತಿ ಅದನ್ನು ಮೊದಲು ಬರ್ದ ಆ ನಂತರ ಏನು ಮಾಡ್ಬೇಕಂದ್ರೆ ನೀವು 0 ಬರ್ದ ಆಮೇಲೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರ್ಕೋತ ಹೋಗ್ಬೇಕಾಗ್ತೈತಿ. ಇದು ಗೊತ್ತಾಯಿತು. ಎಷ್ಟಿದೆ ಗರಿಷ್ಠ ಸಂಖ್ಯೆ 76,310, ಕನಿಷ್ಠ ಸಂಖ್ಯೆ 10,367. ನೆಕ್ಸ್ಟ್ 6, 4, 5, 7, 0 ಐತಿ. ಇದು ಯಾರು ಬರೀತೀರಿ? ಮಹೇಕ್. ಕಾಣಿಸೋಲ್ವ ಅಕ್ಷರ? ಇಲ್ಲಿ ಬಿಡು. ಗುಡ್. ಇಲ್ಲಿ ಎಷ್ಟು ಬರ್ದಾಳು? 76,540 ಗರಿಷ್ಠ ಸಂಖ್ಯೆ. ಇನ್ನು ಕನಿಷ್ಠ ಸಂಖ್ಯೆ ಎಷ್ಟು? 40,567 ಆಯ್ತು. ಇಷ್ಟು ನಿಮ್ಮ ಅಧ್ಯಾಯದಲ್ಲಿ ಬರ್ತಕ್ಕಂಥ 5ನೇ ತರಗತಿಯ 1ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳು. ಇನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.